ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಹೆಗಲೇರಿದೆ. ಅವರು ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಎರಡನೇ ಬಾರಿ ತಿರಸ್ಕೃತವಾಗಿದೆ. ಸದ್ಯ ಶಾಸಕರ ಹಿಂದೆ ಬಿದ್ದಿದೆ ಸಿಐಡಿ ಟೀಮ್. ಶಾಸಕರನ್ನ ಅರೆಸ್ಟ್ ಮಾಡೋದಕ್ಕೆ ಸಿಐಡಿ ಮುಂದಾಗಿದೆ. ಅಜ್ಞಾತ ಸ್ಥಳದಲ್ಲಿ ಬೈರತಿ ಬಸವರಾಜ್ ಇದ್ದಾರೆ. ಫೆಬ್ರವರಿ 4ರಂದು 3-4 ಕಡೆ ಬರ್ಡೇ ಪಾರ್ಟಿಯನ್ನು ಆಯೋಜಿಸಿದ್ರು ಬೈರತಿ ಬಸವರಾಜ್ ಅವರ ಆಪ್ತರು. ಈಗ ಅದು ಮುಗಿದ ಕೂಡಲೇ ಸಮಸ್ಯೆ ಸೃಷ್ಟಿಯಾಗಿದೆ. 3 ಬಾರಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಸದ್ಯ ಅವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕಾದಂತ ಅಗತ್ಯ ಇದೆ ಅಂತ ಸಿಐಡಿ ಕೋರ್ಟ್ ಮುಂದೆ ಮನವರಿಕೆ ಮಾಡಿಕೊಟ್ಟಿರೋದು. ಅವರಿಗೆ ಡಿಸೆಂಬರ್ 26ನೇ ತಾರೀಕು ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಇಂಟ್ರಿಮ್ ಆಂಟಿಸಿಪೇಟರಿ ಬೇಲ್ ಸಿಕ್ಕಿತ್ತು. ಈಗ ಅವರು ಸಲ್ಲಿಸಿರುವಂತಹ ರೆಗ್ಯುಲರ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಬಂಧನದ ಭೀತಿ ಕಾರಣಕ್ಕಾಗಿ ಸದ್ಯ ಬೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಸಿಐಡಿ ಕೋರ್ಟ್ ಮುಂದೆಯೂ ಕೂಡ ಹೇಳಿತ್ತು. ಕಸ್ಟಡಿಗೆ ತೆಗೆದುಕೊಂಡು ಅರೆಸ್ಟ್ ಮಾಡಬೇಕಾದಂತ ಅಗತ್ಯ ಇದೆ ಅಂತ. ಒಂದೆಡೆ ಬೈರತಿಗಾಗಿ ಹುಡುಕಾಟ ನಡೀತಾ ಇದ್ರೆ, ಮತ್ತೊಂದೆಡೆ ಕಾನೂನು ಹೋರಾಟವನ್ನ ಕೂಡ ಸಿಐಡಿ ಮಾಡ್ತಾ ಇದೆ. ತನಗೆ ವ್ಯತಿರಿಕ್ತವಾಗಿ ಆದೇಶ ಬರುತ್ತೆ ಅಂತ ಬೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿ ಸಲ್ಲಿಸಬಹುದು ಅನ್ನೋ ಕಾರಣಕ್ಕಾಗಿ ಸಿಐಡಿ ಕೇವಿಯಟ್ ಸಲ್ಲಿಸೋದಕ್ಕೂ ಕೂಡ ತಯಾರಾಗಿದೆ. ಕೇವಿಯಟ್ಟು ಅಂತಂದ್ರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಬೈರತಿ ಬಸವರಾಜ್ ಅರ್ಜಿ ಸಲ್ಲಿಸಿದ್ರು ಅಂತ ಅನ್ಕೊಳ್ಳೋಣ, ನಮ್ಮ ವಾದವನ್ನು ಕೇಳಿ ಅಂತ ಸಿಐಡಿ ಅರ್ಜಿ ಸಲ್ಲಿಸೋದನ್ನು ಕೇವಿಯಟ್ಟು ಅಂತ ಕರೀತಾರೆ. ಅಂದ್ರೆ ಬೈರತಿ ಬಸವರಾಜ್ ಏನಾದರೂ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದಾಗ ನಮ್ಮ ವಾದವನ್ನು ಕೇಳಿ ಆನಂತರ ಆದೇಶ ಪ್ರಕಟಿಸಿ ಅಂತ ಕೇವಿಯಟ್ಟು ಸಲ್ಲಿಸೋದಕ್ಕೆ ಸಿಐಡಿ ತಯಾರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.